ಬಳ್ಳಾರಿ ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಮಿತಿ ಮೀರಿಬಿಟ್ಟಿದೆ ಅಂತೆ. ಹೋಗೋರು ಬರೋ ಪುಟ್ಟ ಮಕ್ಕಳ ಮೇಲೆ ದಾಳಿ ಪದೇ ಪದೇ ಆಗ್ತಾ ಇರೋದ್ರಿಂದ ದಯವಿಟ್ಟು ಕ್ರಮ ಕೈಗೊಳ್ಳಿ ಅಂತ ಅಲ್ಲಿನ ಜನಸಾಮಾನ್ಯರು ಕೇಳಿಕೊಂಡಿದ್ರು. ಈಗ ಅಲ್ಲಿನ ಆಡಳಿತ ಅಧಿಕಾರಿಗಳು ಈ ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಹಾಕುವುದಕ್ಕೆ ಕ್ರಮ ಕೈಗೊಳ್ಳುತ್ತಿದ್ದಾರಂತೆ. ಅದೇನು ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಹೌದು, ಗಡಿನಾಡು ಬಳ್ಳಾರಿಯ ಗುಗ್ಗರಹಟ್ಟಿಯ ವಾಟರ್ ಟ್ಯಾಂಕ್ ಬಳಿ ಮಹಾನಗರ ಪಾಲಿಕೆಯ ವತಿಯಿಂದ ಶ್ವಾನ ಸಂತಾನ ನಿಯಂತ್ರಣ ಕೇಂದ್ರ ಆರಂಭಿಸಲಾಗಿದೆ. ಬಳ್ಳಾರಿ ನಗರ ಒಂದರಲ್ಲೇ ಅಂದಾಜು 25,000 ಶ್ವಾನಗಳು ಇವೆ. ಶ್ವಾನಗಳ ದಾಳಿ ಕಡಿತದಿಂದ ರೇಬಿಸ್ ಕಾಯಿಲೆ ಹರಡಿ ಸಾಕಷ್ಟು ಸಮಸ್ಯೆಯಾಗಿತ್ತು. ಈಗ ಮಹಾನಗರ ಪಾಲಿಕೆ ಈ ಸಮಸ್ಯೆ ನಿವಾರಿಸಲು ದಿಟ್ಟ ಹೆಜ್ಜೆ ಇಟ್ಟಿದೆ. ಎನ್ಎಂಡಿಸಿ ಸಹಯೋಗದಲ್ಲಿ ಈ ಶ್ವಾನ ಸಂತಾನ ನಿಯಂತ್ರಣ ಮತ್ತು ಕಲ್ಯಾಣ ಕೇಂದ್ರ ಆರಂಭಿಸಲಾಗಿದೆ. ಆಸ್ರಾ ಸಂಸ್ಥೆಯವರು ಅಂದಾಜು 7,000 ಶ್ವಾನಗಳಿಗೆ ಸಂತಾನ ನಿಯಂತ್ರಣ ಶಸ್ತ್ರಚಿಕಿತ್ಸೆ ಮಾಡಲಿದ್ದಾರೆ. ನಾಯಿಗಳು ಕಾಟ ಜಾಸ್ತಿ ಆಗಿದೆ ಅಂತೇಳಿ ಜನರಿಂದ ಭಾಳಷ್ಟು ಕಂಪ್ಲೇಂಟ್ಸ್ ಬರ್ತಿದೆ. ಮೇಯರ್ ಅವ್ರಿಗಾಗಿರ್ಬೋದು, ನಮ್ಮ ಕಾರ್ಪೊರೇಟರ್ಸ್ಗೆ, ನನಗೆ ಪ್ರತಿ ಸಾರಿ GB ನಡೆದಾಗ ಇದೊಂದು ಚರ್ಚೆ ಒಂದು ಅರ್ಧ ಗಂಟೆ ನಡೀತಿತ್ತು. ಏನೋ ಈ ಡಾಗ್ ಕಂಟ್ರೋಲ್ ಯಾವ ಥರ ಮಾಡಬೇಕು, ಯಾಕಂದರೆ ಸಣ್ಣ ಮಕ್ಕಳಿಗಾಗಿರ್ಬೋದು, ಇನ್ನೊಬ್ಬರಿಗಾಗಿರ್ಬೋದು ಕಚ್ಚುತ್ತಿದೆ ನಾಯಿಗಳು ಅಂತ ಭಾಳ ತೊಂದರೆ ಆಗ್ತಿತ್ತು. ಮತ್ತು ಪ್ರತಿ ಸರಿ ಸಂಖ್ಯೆ ಜಾಸ್ತಿ ಆಗ್ತಾ ಬಳ್ಳಾರಿಯಲ್ಲಿ ಈಗ 20,000 ರಿಂದ 25,000 ನಾಯಿಗಳು ಆಗಿರ್ತಾರೆ. ಅದನ್ನು ನಾವು ಬರ್ತ್ ಕಂಟ್ರೋಲಿಂದನೇ ಮಾಡ್ಬೋದು ಅಂತೇಳಿ ಇವತ್ತು ಭಾಳ ಬ್ಯೂಟಿಫುಲ್ಲಾಗಿ ಒಂದು ನಮ್ಮ ಕಾರ್ಪೊರೇಷನ್ ಕಡೆಯಿಂದ ಮೇಯರ್ ಅವರು ಇನಿಷಿಯೇಟಿವ್ ತೊಗೊಂಡು ನಾವು ಮಾಡಲೇಬೇಕಂತೇಳಿ ಇಲ್ಲೊಂದು ಆಪ್ರೇಷನ್ ಸೆಂಟರು ಮತ್ತು ರೇಬಿಸ್ ಕಂಟ್ರೋಲ್ ವ್ಯಾಕ್ಸಿನೇಷನ್ಸ್ ಕೊಡೋಕ್ಕೆ ಒಂದು ಆಸ್ಪತ್ರೆಯನ್ನು ಮಾಡ್ಕೊಂಡಿದ್ವಿ. ಅದ್ರ ಜೊತೆಗೆ ನಾನು ಜನಕ್ಕೆ ಕೂಡ ಇನ್ನೊಂದು ಏನು ಹೇಳೋಕ್ಕೆ ಇಚ್ಛೆಪಡ್ತೀನಿ ಅಂದರೆ, ಪ್ರತಿನಿತ್ಯ ಅವ್ರ ಏರಿಯಾದಲ್ಲಿ ನಾಯಿಗಳಿಗೆ ಊಟ ಹಾಕೋದು ಇಂಥವು ಮಾಡ್ತಾರೆ. ಅದರಿಂದನೇ ತೊಂದರೆ ಆಗ್ತಿರೋದು. ಯಾಕಂದರೆ ಅವು ನಾಯಿಗಳು ಒಂದು ಸಾರಿ ಅಲ್ಲಿ ಅಭ್ಯಾಸ ಆಗಿದ ತಕ್ಷಣ, ಊಟಕ್ಕೆ ಅಭ್ಯಾಸ ಆಗಿದ ತಕ್ಷಣ ಅದೇ ಏರಿಯಾದಲ್ಲಿ ತಿರುಗಾಡ್ತಾ ಸ್ವಲ್ಪ ಹೈಪರ್ ಆಗಿಬಿಟ್ಟು ಜನರನ್ನು ಕಚ್ಚಾವು ಇಂಥವು ಮಾಡಿಸಿದ್ರು. ಇನ್ನು ಕಳೆದ 3 ವರ್ಷಗಳಿಂದ ನಗರದಲ್ಲಿ ಶ್ವಾನಗಳ ಹಾವಳಿ ಮಿತಿ ಮೀರಿತ್ತು. ಶ್ವಾನ ನಿಯಂತ್ರಣ ಮಾಡುವ ಪ್ರಯತ್ನ ಇದೀಗ ಕಾರ್ಯರೂಪಕ್ಕೆ ಬಂದಿದೆ. ಈ ಕೇಂದ್ರದಲ್ಲಿ ಶ್ವಾನಗಳ ಸಂತಾನ ನಿಯಂತ್ರಣ, ಶಸ್ತ್ರಚಿಕಿತ್ಸೆ ಹಾಗೂ ರೇಬಿಸ್ ಸೋಂಕು ನಿರೋಧಕ ಲಸಿಕೆ ನೀಡಲಾಗುವುದು. ಸಾರ್ವಜನಿಕರ ಅನುಕೂಲಕ್ಕಾಗಿ ಟೋಲ್ ಫ್ರೀ ಸಂಖ್ಯೆ ನೀಡಲಾಗುವುದು. ಈ ಕಾರ್ಯ ನಿರ್ಣಾಯಕ ಹಂತ ತಲುಪಲು ಶಾಸಕರ ಸಹಕಾರವೇ ಕಾರಣ ಅಂತ ಬಳ್ಳಾರಿ ಮೇಯರ್ ಮಲ್ಲಂಗಿ ನಂದೀಶ್ ಅವರು ಹೇಳಿದ್ದಾರೆ. ಸರ್, ಇಷ್ಟು ಮುಂಚೆ ತಿಳಿದಿರೋದು ಎಲ್ಲರಿಗೂ, ಇಡೀ ಬಳ್ಳಾರಿಯಲ್ಲಿ ಮೇಜರ್ ಇಶ್ಯೂ ಬಂದು ನಾಯಿಗಳದ್ದು. ನಾವು 3 ವರ್ಷದಿಂದ ಒದ್ದಾಡ್ತಾ ಇದ್ದೀವಿ ಟೆಂಡರ್ಗೆ. ಸೊ ಇವತ್ತು ಆಗಿದೆ ಲಾಸ್ಟ್ ಸಕ್ಸಸ್ಫುಲ್ಲಾಗಿ. ಇವತ್ತು ABC ಆಮೇಲೆ ARC, ಅಂದರೆ ABC ಅಂದರೆ ಆ್ಯನಿಮಲ್ ಬರ್ತ್ ಕಂಟ್ರೋಲ್, ಅಂದರೆ ಅದಕ್ಕೆ ನೆಕ್ಸ್ಟ್ ಬರ್ತಾ ಇರಲಿರ್ದಂಗೆ ನೆಕ್ಸ್ಟ್ ಜನ್ರೇಷನ್ಗೆ ಕಟ್ ಮಾಡೋದಕ್ಕೆ ABC, ಆಮೇಲೆ ಇದು ಯಾವುದು ರ್ಯಾಬಿಸ್ ಇಂಜೆಕ್ಷನ್, ಅಂದರೆ ಕರೆದ್ರೂ ಏನಾಗಬಾರ್ದು ಜನಕ್ಕೆ ಅಂತೇಳಿ ಈ ಎರಡು ಇಲ್ಲಿ ನಡೆಯೋದಕ್ಕೆ ವ್ಯವಸ್ಥೆ ಆಗ್ತಾ ಇದೆ. ಸೊ ಇನ್ನು ಫರ್ದರ್ ಎಲ್ಲೇ ಆಗಲಿ ಕಂಪ್ಲೇಂಟ್ಸ್ ಲಾಂಚ್ ಮಾಡಬೇಕು ಅಂತಂದರೆ ಒಂದು ಟೋಲ್ ಫ್ರೀ ನಂಬರ್ ಕೊಡ್ತೀವಿ. ಆ ಟೋಲ್ ಫ್ರೀ ನಂಬರ್ಗೆ ಫೋನ್ ಮಾಡಿಬಿಟ್ರೆ ಅವರೇ ಬಂದು ನಾಯಿಗಳನ್ನ ತೊಗೊಂಡೋಗಿ ABC ಇದ್ದರೆ ABC ಮಾಡ್ತಾರೆ, ARC ಇದ್ದರೆ ARC ಮಾಡಿ ಮತ್ತೆ ಅಲ್ಲೇ ಬಿಟ್ಬಿಡ್ತಾರೆ. ಸೊ ಹಾಗಾಗಿ ನಮಗೆ ಇನ್ನು ಫ್ಯೂಚರ್ ಮುಂದಿನ ದಿನಗಳಲ್ಲಿ ಈ ನಾಯಿದು ಒಂದು ಸಂಖ್ಯೆ ಏನಿದೆ ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದು ಜನಕ್ಕೂ ಒಳ್ಳೆಯದಾಗುತ್ತೆ ಅಂತೇಳಿ ನಾನು 2 ಮಾತು ಹೇಳಿ ಉದ್ಘಾಟನೆ ಮಾಡಿದ್ದಾರೆ. ಅವ್ರ ಸಹಕಾರದಿಂದ ಇವತ್ತು ಇದೆಲ್ಲ ಮಾಡೋದಕ್ಕೆ ನಮಗೂ ಅವಕಾಶ ಆಯಿತು. ಒಟ್ಟಾರೆಯಾಗಿ ಬಳ್ಳಾರಿಯಲ್ಲಿ ನಾಯಿ ಕಾಟಕ್ಕೆ ಸಾಕಷ್ಟು ಸಮಸ್ಯೆಗಳನ್ನ ನಾಗರಿಕರು ಎದುರಿಸಿದ್ರು. ಪಾಲಿಕೆ ಈಗ ಶ್ವಾನ ಕಾಟಕ್ಕೆ ಕಡಿವಾಣ ಹಾಕ್ತಿರೋದು ಮಾತ್ರ ಬಳ್ಳಾರಿಯ ಜನತೆಗೆ ಸಂತಸವನ್ನ ನೀಡಿದೆ. ಕ್ಯಾಮರಾಮನ್ ರಾಧಾಕೃಷ್ಣ ಜೊತೆಗೆ ಗ್ಯಾರಂಟಿ ನ್ಯೂಸ್, ಬಳ್ಳಾರಿ.